ಚುನಾವಣಾ ರಾಜಕೀಯಕ್ಕೆ ಏನು ಬರೋದಾದರೆ 2019 ತುಂಬ ಕ್ಲೀನಾಗಿ ಕ್ಲೋಸಾಗಿ ನಾನು ಅಬ್ಸರ್ವ್ ಮಾಡಿದ್ದೆ. ಮಧು ಬಂಗಾರಪ್ಪ ವಾಸ್ ನಥಿಂಗ್ ಆನ್ ದಟ್ ಟೈಮ್. ಅಂದರೆ ಮಾಜಿ ಶಾಸಕರು ಅವರ ಬಿಸ್ನೆಸ್ಸು ಮತ್ತೊಂದು. ಬಟ್ ನೀವು ಮಾಡಿದಂಥ ರೆವಲ್ಯೂಷನ್ನು ಎಲ್ಲ ಆ ಎದುರಾಳಿ ಇಷ್ಟು ಲೀಡಲ್ಲಿ ಗೆದ್ದರು ಅಂದರು. ಬಟ್ ನಾವು ಅಬ್ಸರ್ವ್ ಮಾಡಿದ್ದು ಮಧು ಬಂಗಾರಪ್ಪ ತೆಗೆದುಕೊಂಡಂಥ ಓಟು. ನಾನು ಕ್ಲೀನಾಗಿ ಎಲ್ಲ ಕಡೆ ಅಬ್ಸರ್ವ್ ಮಾಡ್ಕೊಂಡು ಕೇಳಿದಾಗ ನಥಿಂಗ್, ಜಾತಿ ಗೀತಿ ಏನೂ ಇಲ್ಲ. ಈವನ್ ಸೊರಬ ಸೇರಿದಂತೆ ಸಾಕಷ್ಟು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬ್ರಾಹ್ಮಿಣ್ಸು, ಲಿಂಗಾಯತ್ಸು ಎಲ್ಲರೂ ಕೂಡ ಮಧು ಬಂಗಾರಪ್ಪ ಪರವಾಗಿದ್ದಾರೆ. ಇದು ನಾನು ಪಡ್ಕೊಂಡಂಥ ರಿಪೋರ್ಟು. ಅದೇ ಕಾರಣಕ್ಕಾಗಿ ಅಷ್ಟೊಂದು ಓಟ್ಗಳು ಬಂತು. ಬಟ್ ಈಗ ಮಧು ಬಂಗಾರಪ್ಪ ಸಾಮಾನ್ಯರಲ್ಲ. ರಾಜ್ಯದ ಪ್ರಭಾವಿ ಸಚಿವರು, ಅತ್ಯುತ್ತಮ ಸಚಿವರು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಅನುಭವ, ಡಿ.ಕೆ. ಶಿವಕುಮಾರ್ ಅವ್ರ ಚಾಣಕ್ಷತನ ಜೊತೆಗೆ ಗ್ಯಾರಂಟಿ ಅನ್ನೋ ಅತಿ ದೊಡ್ಡ ಶಕ್ತಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಇಂಪಾರ್ಟೆಂಟ್ ಬಂಗಾರಪ್ಪ ಅವರ ಅದಕ್ಕಿಂತ ಬಂಗಾರಪ್ಪವ್ರನ್ನ ಮೀರಿಸಂತದ್ದು ಏನು ಕೊಡಕ್ಕಾಗಲ್ಲ, ನಾನು ಪಡ್ಕೊಳಕ್ಕೆ ಆಗಲ್ಲ ನನ್ನ ಜೀವನದಲ್ಲಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅವಾಗ ನಾನು JDS ಅಭ್ಯರ್ಥಿ. 100% JDS ಪಕ್ಷಕ್ಕೆ ಕೆಲವರು ಓಟ್ ಹಾಕಲ್ಲ. ಜಾತಿ ಧರ್ಮದ ಮೇಲೆ ಹೇಳ್ತಾ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ಸಿಖ್, ಜೈನ್ ಎಲ್ಲರೂ ಅಷ್ಟೇ. ಕೆಲವರು ಹಾಕಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಈಗ ಬಿಜೆಪಿ ಬಿ ಟೀಮ್ ಅವರು ಒರಿಜಿನಲ್. ಈಗ ಬಿಜೆಪಿ ಒರಿಜಿನಲ್ ಟೀಮ್ ಆಗೋಗ್ಬಿಟ್ರು. ನಿಜ. ಅವ್ರ ಸಿದ್ಧಾಂತ ಇಷ್ಟಪಡಲ್ಲ. ನಾನು ಆ ಪಕ್ಷದಲ್ಲಿದ್ದೆ. ನನಗೆ ಗೊತ್ತಿತ್ತು ಅದು ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ. ಒಂದ್ಸತಿ 2 ಲಕ್ಷ ಲೀಡ್ ಹೊಡೆದ್ರು, ಇನ್ನೊಂದ್ಸತಿ ಬರೀ 50,000 ಹೊಡೆದಿದ್ರು. ಆದ್ರೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಗ್ಯಾರಂಟಿ ಪಕ್ಷದ ಅಭ್ಯರ್ಥಿ, ರೂಲಿಂಗ್ ಪಕ್ಷದ ಅಭ್ಯರ್ಥಿ, ವಿಶ್ವಾಸ ಉಳಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ. ಎಲ್ಲದಕ್ಕಿಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದವರು, ಶಿವಮೊಗ್ಗದಲ್ಲಿ ಜಯಮ್ಮ ಹಾಸ್ಪಿಟಲ್ ಅಲ್ಲಿ ಅದನ್ನು ಟೀಕಾ ಟಿಪ್ಪಣಿ ಮಾತಾಡಿದ್ರು. ನಾನು ಅದಕ್ಕೆ ಹೇಳಿದೆ, ಇವ್ರೇನ್ ಸಾಧನೆ ಇಲ್ಲಿ ಬಂದು ಓಟ್ ಕೇಳ್ತಾರೆ ಅಂದ್ರು. ನಾನು ಹೇಳಿದೆ, ರಾಘವೇಂದ್ರನ್ ಏನ್ ಸಾಧನೆ ಇತ್ತು 2009ರಲ್ಲಿ ಬಂಗಾರಪ್ಪರನ್ನ ಸೋಲ್ಸೋದಕ್ಕೆ? ಹಡಬೆಟ್ಟಿ ದುಡ್ಡು ತಾನೇ ಅಂದೆ. ಹೌದು, ನಾವು ಹೇಳ್ಬೇಕಲ್ಲ. ಹೌದು. ಭ್ರಷ್ಟಾಚಾರದಲ್ಲಿ ಯಾರು ಜೈಲಿಗೆ ಹೋಗಿದ್ರು? ಹೌದು. ಚೆಕ್ಕಲ್ಲಿ ಯಾರು ತಗೊಂಡಿದ್ರು? ನಾನು ತಗೋಬೋದಲ್ಲ. ನಾನು ಇದನ್ನ ಅಜೆಂಡಾ ಆಗಿ ತಗೊಳ್ತಾ ಇಲ್ಲ. ನೀವು ಹೇಳಿದಕ್ಕೆ ನಾನು ಹೇಳ್ತಾ ಇದ್ದೀನಿ. ಐ ವಿಲ್ ಪನಿಶ್ ಯು, ಐ ವಿಲ್ ಟೆಲ್ ದಿಸ್. ಯಾಕೆಂದ್ರೆ ನಮ್ಮಪ್ಪ ಏನು ಭ್ರಷ್ಟಾಚಾರ ಮಾಡಲಿಲ್ಲ, ನಮ್ಮಪ್ಪ ಏನು ಹಡಬಿಟ್ಟಿ ದುಡ್ಡು ಮಾಡಿಲ್ಲ. ಹಡಬಿಟ್ಟಿ ಅಂದ ತಕ್ಷಣ ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಇವರಿಗೆ ತಲೆನೇ ಇಲ್ಲ ಬಿಜೆಪಿ ಅವರಿಗೆ. ಹಡಬಿಟ್ಟಿ ಈಸ್ ಅ ವೆರಿ ಪ್ಯೂರ್ಲಿ ವಿಲೇಜ್ ಲ್ಯಾಂಗ್ವೇಜ್. ಬಿಟ್ಟಿ ಲೈಕ್ ಬಿಟ್ಟಿ. ಈಗ ನಾನು ಬಿಟ್ಟಿ, ಯಾರೋ ಕೆಲವರು ಇವ್ರು ಬಿಟ್ಟಿ ಅಂತ ಹೇಳ್ತಾರೆ. ಬಿಟ್ಟಿ ಅಂದ್ರೆ ಏನ್ರಿ? ಬಿಟ್ಟಿ ಅಂದ್ರೆ ಬಿಟ್ಟಿ ಅಲ್ಲ, ಪುಕ್ಷಟ್ಟೆ. ಪುಕ್ಸಟ್ಟೆ ಅಂದ್ರೆ ಪುಕ್ಷಟ್ಟೆ, ಫ್ರೀ. ಅವ್ರಿಗೆ ಆ ಲ್ಯಾಂಗ್ವೇಜೇ ಇಲ್ಲ. ರಾಘವೇಂದ್ರ ಒಲೆಯಲ್ಲಿ ಹುಟ್ಟು ಬೆಳೆದಿದ್ರಂತೆ. ಅವ್ರದ್ದು ಏನ್ ಸಾಧನೆ ಇತ್ತಂತೆ ಬಂಗಾರಪ್ಪ ಅವ್ರನ್ನ ಸೋಲ್ಸೋದಕ್ಕೆ? ಇದೆ ಹಣ ತಾನೆ. ಜಾತಿ ಧರ್ಮ ಹಣದ ಮೇಲೆ ತಾನೇ ಅವ್ರು ಮಾಡಿದ್ದು. ಹಂಗಾರೆ ಬಂಗಾರಪ್ಪ ಅವ್ರ ಸೋಲ್ನ ನಾವು ಒಪ್ಪಕ್ಕಾಗತ್ತಾ? ಅದನ್ನ 2023ರಲ್ಲಿ ತೆಗಿಬೇಕಲ್ಲ. ಅದಕ್ಕೆ ಇವತ್ತು ಗೀತಕ್ಕ ಬಂದಿರೋದು. ಗೀತಕ್ಕ ಅವರು, ಅವ್ರಿಗೆ ಆ ಬ್ಲಡ್ ಅಲ್ಲಿ ಇದೆ, ಸೇವೆ ಮನೋಭಾವನೆ ಇದೆ. ಶಿವರಾಜ್ ಕುಮಾರ್ ಅವರು ಕೂಡ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಇಷ್ಟನ್ನು ಇವರು ಮಾಡಿಲ್ಲ. ಇವ್ರು ಏನ್ ಮಾಡಿದ್ದಾರೆ? ನ್ಯಾಷನಲ್ ಹೈವೇ. ನೀವು ಹೋಗಿ ಬೇಕಾದ್ರೆ ಇಂಟರ್ವ್ಯೂ ಮಾಡಿ, ಅವ್ರದ್ದೆಲ್ಲ ತಗೊಳ್ಳಿ. 7 ಪೇಜ್ ಏನೋ ಮಾಡಿದ್ದಾರೆ. ನ್ಯಾಷನಲ್ ಹೈವೇ. ನೀವು ಯಾವ ರೂಟಿಂದ ಬಂದಿದ್ದು ಇವತ್ತು? ಬ್ಯಾಂಗ್ಳೂರಿಂದ ಎಲ್ಲಿಗೆ ಬಂದ್ರಿ? ಬ್ಯಾಂಗ್ಳೂರಿಂದ ಚಿತ್ರದುರ್ಗ ಅಲ್ಲ, ನೀವು ಅಲ್ಲಿ ಬರಬಾರ್ದಾಗಿತ್ತು. ಇವ್ರು ಕ್ಲೇಮ್ ಮಾಡಿರೋದು ಬೆಂಗಳೂರಿಂದ ಶಿವಮೊಗ್ಗ ಅರಸೀಕೆರೆ ಮೇಲೆ. ನೀವು ವಾಪಸ್ ಹೋಗ್ಬೇಕಾದ್ರೆ ತೋರಿಸ್ಕೊಂಡು ಹೋಗಿ, ಇದೇ ನೋಡಿ ರಾಘವೇಂದ್ರ ಅವ್ರು ಫೋಟೋ ಹಾಕೊಂಡಿದ್ರು ಅಂತ. ಅದು ರೋಡ್ ರೆಡಿ ಆಗ್ಬಿಟ್ಟಿದ್ರೆ ನಾ ಹೇಳ್ದಂಗೆ ಕೇಳ್ತೀನಿ. ನೋಡ್ತಾ ಇದ್ದಾರೆ ವೀಕ್ಷಕರು. ಶರಾವತಿ ಸಂತ್ರಸ್ತರು ಕಾಂಗ್ರೆಸ್ನ ಪಾಪದ ಕೂಸು ಅಂದ್ರು. ರಾಘವೇಂದ್ರ ಅವ್ರು ಹುಷಾರಾಗಿ ಮಾತಾಡ್ಬೇಕು. ನಾ ಹೋಗಿ ಶಿಕಾರಿಪುರದಲ್ಲಿ ಹೇಳಿ ಬಂದಿದ್ದೀನಿ. ಕಾಗೋಡು ತಿಮ್ಮಪ್ಪ ಅವರು ಶರಾವತಿ ಸಂತ್ರಸ್ತಿಗೆ ಹಕ್ಕುಪತ್ರ ಕೊಡ್ತಾರೆ. ಇವರು ಶಾಸಕರು ಹಲ್ಕಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಆ ಫೋಟೋ ಕೊಡ್ತೀನಿ ನಿಮಗೆ. ಈಗ ಬೊಮ್ಮಾಯಿ ಅವರು ಬಂದು ಅದನ್ನ ವಾಪಸ್ ಕ್ಯಾನ್ಸಲ್ ಮಾಡಿದ್ರು. ಪಾಪದ ಕೂಸು ರಾಘವೇಂದ್ರ ಅವರೇ ನಿಮ್ದು ಅಂತ ಹೇಳ್ಬೇಕಾಗತ್ತೆ. ಅರಣ್ಯ ಸಮಿತಿಯಲ್ಲಿ ಇರ್ತಕ್ಕಂಥವ್ರು ಈ ಕಡೆ ಭಾಗದಲ್ಲಿ, ನೀವು ಮಡಿಕೇರಿಯವರು ಅಂತ ಹೇಳಿದ್ರಿ, ನೀವು ಎಲ್ಲಿರೋದು? ಜಮೀನು ಸರ್ಕಾರಿ ಫಾರೆಸ್ಟ್ ಅಲ್ಲಿ ತಾನೇ ಇರೋದು, ಮನೆ ಕಟ್ಟಿರೋದು. ಎಲ್ಲಿ ನಿಮಗೆ ಹಕ್ಕುಪತ್ರ ಯಾಕೆ ಬರಲಿಲ್ಲ? ಅಲ್ಲಿರೋ ಸಂಸದರು ಪ್ರತಾಪ್ ಸಿಂಹ ಅವರು ಯಾಕೆ ಗರ್ಜನೆ ಅಲ್ಲಿ ಹೋಗಿ ಮಾಡಲಿಲ್ಲ? ಈಗ ಗರ್ಜನೆ ಮಾಡಕ್ಕೆ ಗೀತಕ್ಕವ್ರನ್ನ ಅಲ್ಲಿ ಕಳಿಸ್ತಾ ಇರೋದು ಪಾರ್ಲಿಮೆಂಟ್ಗೆ. ಯಾಕೆಂದ್ರೆ ಅದು ನಮ್ಮ ಬಂಗಾರಪ್ಪಾಜಿಯವ್ರ ಕನಸು, ಕಾಗೋಡು ತಿಮ್ಮಪ್ಪವ್ರ ಕನಸು, ಈ ಮಲೆನಾಡಿನ ಜನರ ಕನಸು, ಹೋರಾಟಗಾರರ ಕನಸು. ಹೀಗೆ ಭೂ ಹಕ್ಕನ್ನ ಕೊಡಬೇಕು. ನಾವು ಭೂ ಹಕ್ಕನ್ನು ಕೊಡಿಸ್ತೀವಿ. ನಾವು ಅರಣ್ಯದ ಭೂಮಿಯಲ್ಲಿ 94C ಎಲ್ಲದನ್ನು ರಿಜೆಕ್ಟ್ ಕೂತ್ಕೊಂಡಿದ್ರು ಮುಂಚೆ. ನಾ ಎಲ್ಲ ಹೋಲ್ಡ್ ಮಾಡಿಸಿಟ್ಟಿದ್ದೀನಿ. ಯಾಕೆ ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ನಾವು ಅಧಿಕಾರನ ದುರ್ಬಳಕೆ ಮಾಡೋದು, ಬಡವ್ರನ್ನ ಜೈಲಿಗೆ ಹಾಕೋದು, ಕೇಸ್ ಹಾಕ್ಸೋದು, ಎಷ್ಟು ಬೇಕು ಹೋಗಿ ಶಿಕಾರಿಪುರದಲ್ಲಿ ಹೋಗಿ ಕೇಳಿ. ಅವ್ರ ಕ್ಷೇತ್ರದಲ್ಲೇ ಹೋಗಿ ಕೇಳಿ ನೀವು. ನಾವು ಒಂದು ಕೇಸ್ ಹಾಕ್ಸೋದು ಇದನ್ನೆಲ್ಲ ಮಾಡೋದಿಲ್ಲ. ಸಮಾಧಾನದಿಂದ ಇರಬೇಕು.
ಮಾಡಬೇಕು ಪೇಷನ್ಸು. ಜನರು ಒಂದ್ಸತಿ ಕೇಸ್ ಹಾಕ್ಬಿಟ್ರೆ ಅವ್ರಿಗೆ ಎಷ್ಟು ಲಾಸ್ ಗೊತ್ತಾ? ನಿಜ ಸರ್, ನಿಜ. ಜನರು ಈ 2,000 ರೂಪಾಯಿ ಫೀಸ್ ಕಟ್ತಾ ಇದ್ದಾರೆ ರೀ. ಹೌದು ಹೌದು ಒಂದು ಬಟ್ಟೆ ತಗೊಂಡ್ಬರ್ತಾ ಇದ್ದಾರೆ ಮಕ್ಕಳಿಗೆ. ಹೌದು. ನೀವು ನಂಬಲ್ಲ, ಹೊಸನಗರದೊಳಗೆ ಗೋಪಾಲಕೃಷ್ಣ ಅವ್ರು ಹೇಳ್ತಾ ಇದ್ರು, ಇದು ಹೊನ್ನಾವರಕ್ಕೆ ಹೋಗ್ತಾರಂತ ಒಂದು ಅಜ್ಜಿ. ಸಾಯಂಕಾಲ ಹೋಗಿ ನೆಂಟರು ಬೀಗರ ಮನೆಗೆ ಫ್ರೀ ಬಸ್ಸಲ್ಲಿ ಹೋಗಿ ಉಳಿತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಕರೆಕ್ಟಾಗಿ 5:30-6 ಗಂಟೆಗೆ ಬೀಚ್ ಹತ್ರ ಹೋಗ್ಬಿಡ್ತಾರೆ. ಅಲ್ಲಿ ಫ್ರೆಶ್ ಆಗಿ ಮೀನ್ ಸಿಗುತ್ತೆ. ಈ ದುಡ್ಡಲ್ಲಿ ಮೀನ್ ತಗೊಂಡು ಮತ್ತೆ ಅದೇ ಬಸ್ಸಲ್ಲಿ ಬಂದು 11:30-12 ಗಂಟೆಗೆ ಮೀನ್ ಸಾರು ಮಾಡ್ಕೊಂಡು 2 ಗಂಟೆಗೆ ಊಟ ಮಾಡುತ್ತಂತೆ. ಬಂದ್ಬಿಟ್ಟು ತುಂಬಾ ಎಕ್ಸಾಂಪಲ್ಸ್ ಇದೆ. ಮೊನ್ನೆ SLC ಪಾಸ್ ಆದ ಒಬ್ಬ ಹುಡುಗ ತುಂಬಾ ವೈರಲ್ ಆಯ್ತು, ಎಷ್ಟು ಅನುಕೂಲ ಆಯ್ತು. ಯಾರನ್ನ ಹೇಳ್ಕೊಡು, ಯಾವಾಗ್ಲೂ ಜನರಿಗೆ ಸಹಕಾರ ಮಾಡಿದಾಗ ಜನರು ಋಣ ತೀರಿಸ್ತಾರೆ. ಹೌದು. ನಾನು ಅದಕ್ಕೆ ಎಲ್ಲ ಹೋದಾಗ ನಾನು ಎಷ್ಟೊಂದು ಇದ್ರೊಳಗೆ ವಿಡಿಯೋ ಬೇಕಾದ್ರೆ ನಂದು ಮೀಡಿಯಾದವ್ರು ನೋಡಿ, ಯಾರಿಗೆ 2,000 ರೂಪಾಯಿ ಬರ್ತಾ ಇದೆ. ಬಿಕಾಸ್ ಎಲ್ಲ ಫಂಕ್ಷನ್ ಬರೀ ಹೆಣ್ಮಕ್ಳೀಗ, ಬರೀ ಹೆಣ್ಮಕ್ಳು. ಮುಂಚೆ ಬರೀ ಗಂಡು ಮಕ್ಳು ಬರೋರು, ಬರೀ ಹೆಣ್ಮಕ್ಳು. ಯಾರಿಗೆ 2,000 ಬರ್ತಾ ಇದೆ 95% ಕೈ ಎತ್ತುತ್ತಾರೆ. ಯಾರ ಮನೆಗೆ ಫ್ರೀ ಕರೆಂಟ್ ಗಂಡಸರು ಎತ್ತಬೋದ್ರೆ ಗಂಡಸರೆಲ್ಲ ಕೈ ಎತ್ತುತ್ತಾರೆ, ನಮಗೆ ಫ್ರೀ ಕರೆಂಟು. ಯಾರ ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲಿ ಹೋಗಿದ್ರೆ ಹೆಣ್ಮಕ್ಳು ಕೈ ಎತ್ತುತ್ತಾರೆ. ಆದರೆ ಒಂದು ಕೇಳ್ತೀನಿ, ನೀವು ಯಾರಿಗೆ ಓಟ್ ಹಾಕಿದಿರಿ ಅಂತ ಮಾತ್ರ ಕೈ ಎತ್ತಸಲ್ಲಮ್ಮ. ಆದರೆ ತೀರ್ಮಾನ, ಯಾರು ಋಣದಲ್ಲಿದ್ದೀರಿ, ಯಾವ ಸರ್ಕಾರ ನಿಮಗೆ ಸಹಕಾರ ಮಾಡಿದೆ, ಕೈ ಮುದ್ದು ಕೇಳ್ತೇನೆ. ಅದಕ್ಕೆ ಆ ವಿಶ್ವಾಸಕ್ಕೆ ಮೋಸ ಮಾಡಬೇಡಿ. ನಾವು ಮನೆ ಬಾಗಿಲಿಗೆ ಬಂದು ಗ್ಯಾರಂಟಿ ಕೊಟ್ಟು ದಯವಿಟ್ಟು ನಮಗೆ ಮತ ಹಾಕಿ ಅಂತೇಳಿ ಭಿಕ್ಷೆ ಬೇಡಿದ್ವಿ. ಆ ಭಿಕ್ಷೆ ಕೊಟ್ರಿ, ನಾವು ಆ ಭಿಕ್ಷೆನ ಅರ್ಥಪೂರ್ಣವಾಗಿ ನಡ್ಕೊಂಡಿದ್ದೀವಿ. ಈಗ ನಾವು ಭಿಕ್ಷೆ ಬೇಡ್ತಾ ಇಲ್ಲ, ನಮ್ಮ ವಿಶ್ವಾಸವನ್ನು ಮತ ಕೊಡಿ, ವಿಶ್ವಾಸನ ಕೇಳ್ತಾ ಇದ್ದೀವಿ. ಅದನ್ನ ನಾವು ಕೇಳೋದು ಬಿಟ್ರೆ ಇನ್ನೇನಿಲ್ಲ. ಅದಕ್ಕೆ ನೀವು ಮಾಡಿ ಅಂತ ಹೇಳಿ ಕೇಳೋದು. ಅದನ್ನ ನನಗನ್ಸುತ್ತೆ ಇವತ್ತು BJP ಅವರು ಎಷ್ಟೋ ಜನ ಇಲ್ಲ ಅಣ್ಣ ನಾವು ತಪ್ಪು ಮಾಡಿದ್ವಿ, ಹೋದ್ಸತಿ ನಮ್ಮ ಯಜಮಾನ್ರು ಅಲ್ಲಿದ್ರು ಇಲ್ಲಿದ್ರು ಹೇಳ್ತಾರೆ. ಕೆಲವ್ರು ಏನು ಗಂಡಸರು, ಇಲ್ಲ ಸರ್ ನಮಗೆಲ್ಲ ಈಗ ಸ್ವಲ್ಪ ಸಹಾಯ ಆಗಿದೆ, ನಾವೆಲ್ಲ ಮಾಡ್ತೀವಿ. ಈಗ ನೆನ್ಪು ಮಾಡ್ಕೋತಾ ಇದ್ದಾರೆ. ಇವ್ರು ಮೀಟರ್ ಹಾಕಕ್ಕೆ ಹೊರಟಿದ್ರು, ಅದಕ್ಕೆ ಪಂಪ್ ಸೆಟ್ಟಿಗೆ ಮನೆಗಳಿಗೆ ಮೀಟರ್ ಹಾಕಕ್ಕೆ. ಇಂಥ ವ್ಯವಸ್ಥೆನ ಮತ್ತು ಬಂದ್ಬಿಟ್ರೆ ಜನರಿಗೆ ಕಷ್ಟ. ಜನರ ಸುಖ ಇದ್ದಾಗ ಮತ್ತೆ ಮಾಡೋಣ, ತೆಗಿಯೋಣ ವಾಪಸ್ಸು. ಜನರ ಕಷ್ಟದಲ್ಲಿದ್ದಾರೆ ರೀ. ಇವ್ರು ಕೇಂದ್ರದಲ್ಲಿ ಒಬ್ರು ಹೋಗಿ ಒಬ್ರು ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದೇನು, ಸೋಮವಾರದೊಳಗೆ ನಂಗೆ ಉತ್ತರ ಕೊಡಬೇಕು ಅಂತ ಹೇಳಿ. ಏನು ಉತ್ತರ ಕೊಡ್ತಾರ ನೋಡೋಣ. ಅದು ಏನಾಗಿದೆ ಗೊತ್ತಿಲ್ಲ ನನಗೆ. ಬರದ ಕತೆ ಏನು, ಟ್ಯಾಕ್ಸ್ ಕಲೆಕ್ಷನ್ ನಂದಲ್ಲ ರೀ, ನೀವು ಕೊಟ್ಟಿದ್ದೀರಿ. ನೀವು ಕರ್ನಾಟಕ ಟಿವಿಯರ್ ಟ್ಯಾಕ್ಸ್ ಕಟ್ಟಿದ್ದೀರಿ. ಕರೆಕ್ಟ್ ಸರ್, ನಿಜ. ನಿಮ್ಮ ಟ್ಯಾಕ್ಸ್ನ ನೀವು ಕೇಳಬೇಕು. ಹಕ್ಕು ಅದು ನಮ್ದು, ನಮ್ದು ಫ್ರೀಡಮ್ ಅದು. ನನ್ನ ದುಡ್ಡು ನನಗೆ ಬೇಕು. ನನ್ನ ಬೆವರು ಸುರಿಸಿ ಇದು ಮಾಡಿರೋದನ್ನ ಯಾರಿಗೋ ಸಾಲ ಮನ್ನಾ ಮಾಡೋಕ್ಕಲ್ಲ ಅಂತಂದು ನಾವು ಕೇಳ್ತಾ ಇದ್ದೀವಿ. ಆಗುತ್ತೆ, ಒಳ್ಳೇದಾಗುತ್ತೆ, ನೋ ಪ್ರಾಬ್ಲಮ್. ಗೀತಾ ಶಿವರಾಜ್ಕುಮಾರ್ ಅವರು ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ನೀವು ಕೂಡ ಭೇಟಿ ಮಾಡ್ತಾ ಇದ್ದೀರಿ. ಯಾರೂ ಇಲ್ಲ, ಎಲ್ಲಿ ಹೋದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ಒಂದು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸನೂ ಆಗುತ್ತೆ ಅನ್ನೋದು ವಿಶ್ವಾಸನೂ ಕೂಡ ನನಗಿದೆ.